ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಯಾವ ರೀತಿಯಾಗಿ ಕಚ್ಚಾಟ ನಡೀತಾ ಇದೆ ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ. ಇನ್ನೊಂದು ಕಡೆ ಮೊದಲ ಬಾರಿಗೆ ಗೆದ್ದಂತ 31 ಜನ ಶಾಸಕರುಗಳು ನಮಗೆ ಮಂತ್ರಿ ಸ್ಥಾನ ಬೇಕು ಅಂತ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಎಂಎಲ್ಸಿಗಳು ಕೂಡ ನಮಗೂ ಮಂತ್ರಿ ಸ್ಥಾನವನ್ನ ಕೊಡಿ ಅಂತ ಹೈಕಮಾಂಡ್ಗೆ ಪತ್ರ ಬರೆಯೋದರ ಜೊತೆಗೆ ದೆಹಲಿಗೆ ಹೋಗ್ಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಪತ್ರ ಸಂಚಲನ. ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಎಂಎಲ್ಸಿಗಳ ಪತ್ರ. ದೆಹಲಿಗೂ ತೆರಳಲು ಸಜ್ಜಾಗಿರುವ ಪರಿಷತ್ನ 24 ಸದಸ್ಯರು. ನಾವು ಒಬ್ಬನ 40 ಮಂದಿ ಎಲ್ಲ ಕೂಡ ಸೇರಿ ಮಾಡ್ಯಾರ ನೋಡ್ರಿ. ನನ್ನ ಈ ರೀತಿ ಹಿಂಗೈತೆ ಸೈನ್ ಮಾಡಂತ ನಾನು ಸುಮ್ಮನೆ ಎಲ್ಲರೂ ಸೈನ್ ನೋಡ್ಕೊಂಡು ನಾನು ಮಾಡಿರ್ಬೇಕು ಇಷ್ಟೇ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರಚನೆ ಕೂಗು ದಿನೇ ದಿನೇ ಬಲವಾಗ್ತಿದೆ. ಮೊನ್ನೆ ಹಿರಿಯ ಶಾಸಕರು, ಆ ಬಳಿಕ ಕಿರಿಯ ಶಾಸಕರು, ಇದೀಗ ಎಂಎಲ್ಸಿಗಳು ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಸಂಪುಟದಲ್ಲಿ ತಮಗೂ ಸ್ಥಾನ ನೀಡುವಂತೆ ಒತ್ತಡ ಹೇರುತ್ತಿದ್ದಾರೆ. ದೆಹಲಿಗೂ ತೆರಳಲು ಸಜ್ಜಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟಕ್ಕೆ ಕಿರಿಯರೂ ಎಂಟ್ರಿ ಕೊಟ್ಟಿದ್ದಾರೆ. ಮೊನ್ನೆ ಸಂಪುಟ ಪುನರಚನೆ ವೇಳೆ ಹೊಸಬರಿಗೆ ಅವಕಾಶ ನೀಡುವಂತೆ ಆಗ್ರಹಿಸಿ ಮೊದಲ ಬಾರಿ ಗೆದ್ದಿರುವ 38 ಶಾಸಕರ ಪೈಕಿ 31 ಶಾಸಕರು ಸಹಿ ಮಾಡಿರುವ ಆಗ್ರಹ ಪತ್ರವನ್ನ ಹೈಕಮಾಂಡ್ಗೆ ಕಳಿಸಿಕೊಟ್ಟಿದ್ರು. ಇರೋ 38 ಶಾಸಕರ ಪೈಕಿ 5 ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಬೇಕೆಂಬುದು ಆ ಶಾಸಕರ ಹಕ್ಕೊತ್ತಾಯ. ಶಾಸಕರು ಬರೆದ ಪತ್ರವನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ ಅಂತಲೂ ಸುರ್ಜೇವಾಲಾ ಹೇಳಿದ್ರು. अपनी मन की आकांक्षा को उजागर किया है. उन्होंने पार्टी फोरम पर चिट्ठी लिखी है. हम पार्टी फोरम पर इसे एड्रेस करेंगे. मैं ये मानता हूं कि कांग्रेस में अभी आंतरिक प्रजातंत्र है. बीजेपी के लोग लिख देते तो उन्हें देशद्रोह में अब तक उनके खिलाफ एफआईआर दर्ज हो जाती अगर बीजेपी के एमएलए ऐसा करते. पर कांग्रेस सबकी बात सुनती है. उनकी बात खड़गे जी, राहुल गांधी जी अवश्य सुनेंगे और जो भी यथासंभव हो सकेगा वो अवश्य करेंगे. ಹೈಕಮಾಂಡ್ ತಮ್ಮ ಪತ್ರ ನೋಡಿದೆ ಅಂದ ಕೂಡಲೇ ಹೊಸದಾಗಿ ಆಯ್ಕೆಯಾದ ಶಾಸಕರು ಅಲರ್ಟ್ ಆಗಿದ್ದಾರೆ. ಪುನರಚನೆ ವೇಳೆ ಹೊಸಬರನ್ನೂ ಪರಿಗಣಿಸುವಂತೆ ಡಿಕೆಶಿಗೆ ಮಂಡ್ಯ ಶಾಸಕ ಗಣಿಗ ರವಿ ಮನವಿ ಮಾಡಿದ್ರು. ಹೊಸ ಶಾಸಕರ ಬೇಡಿಕೆಗೆ ಡಿಕೆಶಿನೂ ಆಸಕ್ತಿ ತೋರಿಸಿದ್ರು. ಯಾರೂ ಇಲ್ಲಿ ಗೂಟ ಹೊಡ್ಕೊಂಡು ಕೂರೋದಕ್ಕಾಗಲ್ಲ, ಹೊಸ ಜನರೇಷನ್, ಹೊಸ ಆಲೋಚನೆಗಳು ಬೇಕಲ್ವಾ ಎಂದು ಹೇಳುವ ಮೂಲಕ ಕಿರಿಯ ಶಾಸಕರ ಆಸೆಗೆ ಇನ್ನಷ್ಟು ರುಚಿ ಹತ್ತಿಸಿದ್ದಾರೆ. ಪತ್ರ ನಿಮಗೆ ಸಿಕ್ಕಿದೆ, ಎಲ್ಲರೂ ಸೇರಿ ನಾನು ಸೇರಿ ಸೈನ್ ಹಾಕಿದ್ದೀನಿ. ಅದರಲ್ಲೇನು ಫೇಕ್ ಲೆಟರ್ ಏನಲ್ಲ, ಒರಿಜಿನಲ್ ಲೆಟ್ರೆ ಹೈಕಮಾಂಡ್ ಕೊಟ್ಟಿದ್ದೀವಿ. 2028ಗೆ ನಮ್ಮ ಸರ್ಕಾರ ಮತ್ತೆ ತರಬೇಕು. ಆ ಕಾರಣದಿಂದ ಕ್ರಿಯಾಶೀಲವಾಗಿರುವಂಥ ಹೊಸದಾಗಿ ಗೆದ್ದಿದ್ದಾರೆ ಅನ್ನೋದನ್ನ ನೆಗ್ಲೆಕ್ಟ್ ಮಾಡ್ದೇನೆ. ಯಾಕಂದ್ರೆ ಒಂದ್ಸರಿ ಗೆಲ್ತೀವ, 5 ಸರಿ ಗೆಲ್ತೀವ, ಗೆಲ್ಲಬೇಕಾದ್ರೆ ಎಲ್ಲ ಕಷ್ಟಪಟ್ಟೆ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿರ್ತೀವಿ. ಪ್ರತಿಭಾವಂತರು, ಟ್ಯಾಲೆಂಟ್ ಇರೋರು ಮತ್ತು ಪ್ರಾದೇಶಿಕವಾಗಿರೋಂಥ 5 ಜನ ನಮ್ಮ ಹೊಸ ಶಾಸಕರಿಗೆ ಮಂತ್ರಿ ಕೊಡಿ ಅಂತ ನಾವೆಲ್ಲ 5 ಜನ 4 ಜನ ಬಂದಿರಲಿಲ್ಲ, ಇಲ್ಲಾಂದ್ರೆ ಎಲ್ಲರೂ ಸೈನ್ ಹಾಕ್ತಿದ್ರು. ಎಲ್ಲರೂ ಒಗ್ಗೂಡಿ ಮಾತಾಡಿ ಹಾಕಿದ್ದೀವಿ. ಒಂದು 5 ಜನಕ್ಕೆ ಮಂತ್ರಿ ಕೊಡಲಿ, ಅದರಲ್ಲೇನು ತಪ್ಪಿಲ್ಲ. ಯಾಕಂದರೆ ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷಗಳು ಪ್ರಥಮ ಬಾರಿ ಗೆದ್ದವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಕಾಲಕ್ಕೆ ತಕ್ಕನಾಗೆ ಪಕ್ಷ ವೇಗವನ್ನು ಪಡಿಬೇಕು. ಹೊಸ ಶಾಸಕರಿಗೂ ಮಂತ್ರಿ ಹಿರಿಯನ್ನ ನಿಭಾಯಿಸುವಂಥ ಶಕ್ತಿ, ಸಾಮರ್ಥ್ಯ ಎಲ್ಲ ಇದೆ. ಅದರಿಂದ 5 ಜನಕ್ಕೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ.
ಪತ್ರ ಬರ್ದಿದ್ದೀರಿ ಅಂದ್ರೆ ಏನೋ ಬೆಳವಣಿಗೆ ಆಗುತ್ತೆ ಅನ್ನುವಂತ ತಮಗೇನಾದ್ರು ಸುಳಿವು ಸಿಕ್ಕಿ ಬರದ್ರಾ? ಬರ್ದಿರೋದಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ರಾಹುಲ್ ಗಾಂಧಿನೂ ಮೀಟ್ ಮಾಡ್ತೀವಿ, ಸುರ್ಜೇವಾಲಾ ಅವ್ರನ್ನೂ ಮೀಟ್ ಮಾಡ್ತೀವಿ, ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ, ಅಲ್ಲಿ ಹೇಳ್ತೀವಿ, ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ, DCMನೂ ಮೀಟ್ ಮಾಡ್ತೀವಿ, ವೇಣುಗೋಪಾಲ್ ಅವ್ರನ್ನೂ ಮೀಟ್ ಮಾಡ್ತೀವಿ, ಟೈಮ್ ಕೇಳ್ತೀವಿ, ಟೈಮ್ ತಗೊಂಡು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಎಲ್ರು ಹೋಗಿ ನಾವು ಕೇಳ್ತೀವಿ, ಟೈಮ್ ಕೇಳಿ ಕೊಡ್ತೀವಿ. ಈಗ ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು ಅಂತ, ಎಲ್ಲರಿಗೂ ಮಂತ್ರಿ ಆಗಬೇಕು ಅಂತ. ಫಸ್ಟ್ ಟೈಮ್ ಈಗ ಇವರು ನರೇಂದ್ರ ಮೋದಿಯವರು ಚೀಫ್ ಮಿನಿಸ್ಟರ್ MLAನೇ ಆಗಲಿಲ್ಲಪ್ಪ, ಚೀಫ್ ಮಿನಿಸ್ಟರ್ ಆಗೋದಾರಲ್ಲ, ಅದಕ್ಕೆ ಎಲ್ಲರಿಗೂ ಆಸೆ. ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದ್ರು ಕೆಲವು ಮಂತ್ರಿ ಆಗಿದ್ದವ್ರು ಇದ್ದಾರೆ, MLA ಆಗಿದ್ದೇ ಹೋದ್ರೂ ಮಂತ್ರಿ ಆದವ್ರು ಇದ್ದಾರೆ. ಹಾಗೆ ಕೇಳ್ತಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಹೊಸ ಪೀಳಿಗೆ ಬೆಳಿಬೇಕಲ್ಲ. ಎಷ್ಟು ಜನ ನಾವೇ ಇಲ್ಲಿ ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತೈತೆ? ಆಗಲೇ 36 ವರ್ಷ ಆಯಿತು ನಾನು ಮಂತ್ರಿಯಾಗಿ. ಹೊಸ ಜನ್ರೇಷನ್ ಬರಬೇಕಾ, ಹೊಸ ಆಲೋಚನೆ ಬರಬೇಕಲ್ಲ. ನಾನು ಹೊಸಬ್ರುಗಳು ಇರಬೇಕು ಅನ್ನೋದಕ್ಕೆ ನಾನು ಅವ್ರಿಗೆಲ್ಲ ಪ್ರೇರಣೆ ಕೊಡೋರು, ಅವ್ರನ್ನ ತಯಾರು ಮಾಡಬೇಕಲ್ಲ. ಈಗ ಹೊಸ ಜನ್ರೇಷನ್ಗೆ ಬೇಕಲ್ಲ, ತಪ್ಪೇನು ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನನಗೆ ಅದನ್ನು ಕೇಳೋಕ್ಕೆ ಈಗ ನಾನು ಮಂತ್ರಿಮಂಡಲ ಮಾಡ್ತೀನಿ ಅಂತ ನಾನು ಹೇಳೂ ಇಲ್ಲ. ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನನ್ನ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ ಅಂತ ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಪತ್ರ ಬರೀತಾರೆ, ಕೆಲವರು ಇನ್ನೆಲ್ಲ ಹೊರಗಡೆ ಹೋಗಿ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಕಿರಿಯ ಶಾಸಕರ ಬಳಿಕ MLCಗಳು ಈಗ ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ತಮಗೂ ಸ್ಥಾನ ನೀಡುವಂತೆ ಕಾಂಗ್ರೆಸ್ MLCಗಳು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ರಾಜ್ಯದ 24 ವಿಧಾನ ಪರಿಷತ್ ಸದಸ್ಯರು ಪತ್ರ ಬರೆದಿರುವುದು ಕುತೂಹಲ ಮೂಡಿಸಿದೆ. ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ ಮನವಿಯನ್ನೂ ಸಲ್ಲಿಸಿದ್ದಾರೆ. ಅಲ್ಲದೆ ದೆಹಲಿಗೂ ತೆರಳಿ ಹೈಕಮಾಂಡ್ಗೆ ಒತ್ತಡ ಹೇರುವುದಕ್ಕೂ ಸಜ್ಜಾಗಿದ್ದಾರೆ. ಇನ್ನು ಹೈಕಮಾಂಡ್ಗೆ ಬರೆದಿರೋ ಪತ್ರದಲ್ಲಿ MLCಗಳು ಏನೆಲ್ಲ ಬರೆದಿದ್ದಾರೆ ಅಂತ ನೋಡೋದಾದ್ರೆ, ಸಚಿವ ಸಂಪುಟದಲ್ಲಿ ತಮಗೂ ಪ್ರಾತಿನಿಧ್ಯ ನೀಡಬೇಕು, ಕನಿಷ್ಠ 5 MLCಗಳನ್ನಾದರೂ ಈ ಬಾರಿ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು, ಸಮರ್ಥ ನಾಯಕರಿಗೆ ಟಿಕೆಟ್ ನೀಡಿ ಅಸೆಂಬ್ಲಿಗೆ ಕಳುಹಿಸಬೇಕು, ಸಂಪುಟದಲ್ಲಿ ಸದ್ಯ MLCಗಳಿಗೆ ಪ್ರಾತಿನಿಧ್ಯ ಇಲ್ಲದಿರೋದು ನಿರುತ್ಸಾಹಕ್ಕೆ ಕಾರಣವಾಗುತ್ತೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿಗೂ MLCಗಳು ನಿರ್ಧರಿಸಿದ್ದಾರೆ. ಕಿರಿಯರ ಮಂತ್ರಿಗಿರಿ ಫೈಟ್. ಇನ್ನು ಕಾಂಗ್ರೆಸ್ನ 38 ಹೊಸ ಶಾಸಕರಲ್ಲಿ 31 ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದು ಕನಿಷ್ಠ 5 ಶಾಸಕರಿಗಾದರೂ ಮಂತ್ರಿ ಸ್ಥಾನ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಹೊಸ ಶಾಸಕರು ಕೂಡ ಬಜೆಟ್ ಅಧಿವೇಶನದ ಬಳಿಕ ದೆಹಲಿಗೆ ತೆರಳಲು ನಿರ್ಧರಿಸಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನೇರವಾಗಿಯೇ ಮನವಿ ಸಲ್ಲಿಸಲು ತೀರ್ಮಾನಿಸಿದ್ದಾರೆ. ಅಲ್ಲದೆ ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯಬೇಕು ಮತ್ತು ಉಳಿದ ಅವಧಿಗೆ ಹೊಸ ಶಾಸಕರಿಗೂ ಅವಕಾಶ ನೀಡುವಂತೆ ಒತ್ತಡ ಹೇರಲು ನಿರ್ಧರಿಸಿದ್ದಾರೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಸಂಚಲನ ಶುರುವಾಗಿದೆ. ದಲಿತ ಸಿಎಂ ಅಸ್ತ್ರ ಹೂಡಿರುವ ಸೀನಿಯರ್ಗಳ ಲೆಕ್ಕಾಚಾರಗಳಿಗೆ ಹೊಸ ಆಯಾಮವೇ ಸಿಕ್ತಿದೆ. DK ಶಿವಕುಮಾರ್ ದುಡಿದಿದ್ದಾರೆ, ಕೂಲಿ ಕೊಡ್ಲಿ ಅಂತಿದ್ರು ಆಪ್ತರು. ಇದೀಗ ಪರಮೇಶ್ವರ್ ಕೂಡ 8 ವರ್ಷ ದುಡಿದಿದ್ದಾರೆ, ಅವರಿಗೆ ಕೂಲಿ ಬೇಡವಾ ಎಂದು ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ DK ತಮ್ಮದೇ ಸ್ಟೈಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಜಾರಕಿಹೊಳಿಯವರು ನಮ್ಮ ಹಿರಿಯ ಲೀಡ್ರು, ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆದವರು, ವಾರಕ್ಕೊಂದ್ಸತಿ ಮಾತಾಡ್ತಾ ಇರ್ತೀವಿ, ಇಬ್ಬರು ಹಂಚ್ಕೊಳ್ತಾ ಇರ್ತೀವಿ, ಸಮಾನ ಮನಸ್ಕರು. ಅವ್ರಿಗೂ ಪಕ್ಷದ ಬಗ್ಗೆ ಅಪಾರವಾದಂಥ ಚಿಂತನೆ ಇದೆ. ಈ ಸರ್ಕಾರ ಮತ್ತೆ ವಾಪಸ್ ತರಬೇಕು ಅಂತೇಳಿ ನಾವೆಲ್ಲ ಯೋಜನೆಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಈ ಸರ್ಕಾರ ವಾಪಸ್ ಬರ್ತದೆ. ಆಗಲಿ, ಇನ್ನೂ ಹೆಚ್ಚು ಚರ್ಚೆ ಆಗಲಿ, ಅದರಲ್ಲಿ ನನಗೇನು ಅದೇನು ತಪ್ಪು ಅಂತ ಕಾಣಿಸ್ತಾ ಇಲ್ಲ. ಆದರೆ ತೀರ್ಮಾನಗಳು ಮಾಡೋರು ಯಾರು ತೀರ್ಮಾನ ಮಾಡ್ತಾರೆ ಅನ್ನೋದು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇದನ್ನು ಹೈಕಮಾಂಡ್ನವರು ತೀರ್ಮಾನ ಮಾಡೋದು. ದಿನಕ್ಕೊಂದು ಮಾತು ಬೆಳವಣಿಗೆಗಳಿಂದಾಗಿ ಇದೀಗ ಕಾಂಗ್ರೆಸ್ ಮನೆಯಲ್ಲಿ ಹೊಸ ಲೆಕ್ಕಾಚಾರಗಳು ತಳುಕು ಹಾಕ್ಕೊಳ್ತಿವೆ. ಹಾಗೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಬಜೆಟ್ ಲೆಕ್ಕಾಚಾರದಲ್ಲೇ ಇದ್ದಾರೆ. ಮುಂದಿನದ್ದು ಮಾತ್ರ ಕುತೂಹಲ.